ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ SK Informer ಕನ್ನಡ. ಇವತ್ತು ನಾವು ಈ ವಿಡಿಯೋದಲ್ಲಿ 5 ಕ್ವೆಶನ್ಸ್ ಆ್ಯಂಡ್ ಅವುಗಳ ಆನ್ಸರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವು ಲೆಟ್ ಸ್ಟಾರ್ಟ್ ಅವರ್ ಟುಡೇಸ್ ವಿಡಿಯೋ. ದ ಫಸ್ಟ್ ಕ್ವೆಶನ್ ಈಸ್, ಒಲಿಂಪಿಕ್ ಪಂದ್ಯದಲ್ಲಿ ಪದಕ ಗೆದ್ದ ಅತ್ಯಂತ ಹಿರಿಯ ಆಟಗಾರ ಯಾರು? ಆ್ಯಂಡ್ ಯುವರ್ ಆನ್ಸರ್ಸ್ ಆರ್: ಆಪ್ಷನ್ ಎ ನೋವಾಕ್ ಜೋಕೋವಿಕ್, ಆಪ್ಷನ್ ಬಿ ಕ್ರಿಸ್ಟಿಯಾನೋ ರೊನಾಲ್ಡೋ, ಆಪ್ಷನ್ ಸಿ ನೀರಜ್ ಚೋಪ್ರಾ ಆ್ಯಂಡ್ ಆಪ್ಷನ್ ಡಿ PV ಸಿಂಧು. ಈಗ ಕರೆಕ್ಟ್ ಆನ್ಸರ್ ಯಾವುದಂತ ತಿಳ್ಕೊಳ್ಳೋಣ. ಆ್ಯಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. The correct answer is option A, Novak Djokovic. The second question, CEO ಸುಂದರ್ ಪಿಚೈ ಅವರಿಗೆ IIT ಖರಗ್ಪುರ್ ಯಾವ ಪ್ರಶಸ್ತಿ ನೀಡಿದೆ? And the answers are: ಆಪ್ಷನ್ ಎ ಯುವ ಪ್ರಶಸ್ತಿ, ಆಪ್ಷನ್ ಬಿ ಡಾಕ್ಟರೇಟ್ ಪ್ರಶಸ್ತಿ, ಆಪ್ಷನ್ ಸಿ ಜ್ಞಾನಪೀಠ ಪ್ರಶಸ್ತಿ ಆ್ಯಂಡ್ ಆಪ್ಷನ್ ಡಿ ಕೀರ್ತಿ ಪ್ರಶಸ್ತಿ. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. And the correct answer is option B, ಡಾಕ್ಟರೇಟ್ ಪ್ರಶಸ್ತಿ. ದ ಥರ್ಡ್ ಕ್ವೆಶನ್, ಜೂನ್ 25 ಯಾವ ದಿನ ಎಂದು ಕೇಂದ್ರ ಸರ್ಕಾರ ಘೋಷಿಸಿದೆ? ಆ್ಯಂಡ್ ದ ಆನ್ಸರ್ಸ್ ಆರ್: ಆಪ್ಷನ್ ಎ ಭಾರತೀಯ ಪ್ರವಾಸೋದ್ಯಮ ದಿನ, ಆಪ್ಷನ್ ಬಿ ಅಂತಾರಾಷ್ಟ್ರೀಯ ಕಸ್ಟಮ್ಸ್ ದಿನ, ಆಪ್ಷನ್ ಸಿ ಸಂವಿಧಾನ ಹತ್ಯೆಯ ದಿನ ಆ್ಯಂಡ್ ಆಪ್ಷನ್ ಡಿ ಹುತಾತ್ಮರ ದಿನ. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂತ ತಿಳ್ಕೊಳ್ಳೋಣ. ಆ್ಯಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಆನ್ಸರ್ ಆರ್ ಆಪ್ಷನ್ ಸಿ ಸಂವಿಧಾನ ಹತ್ಯೆ ದಿನ. ದ ಫೋರ್ತ್ ಕ್ವೆಶನ್, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಯಾವ ದೇಶವು ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಘೋಷಿಸಿದೆ? ಆ್ಯಂಡ್ ದ ಆನ್ಸರ್ಸ್ ಆರ್: ಆಪ್ಷನ್ ಎ ಜರ್ಮನಿ ದೇಶ, ಆಪ್ಷನ್ ಬಿ ಫಿಜಿ ದೇಶ, ಆಪ್ಷನ್ ಸಿ ಅಮೆರಿಕ ದೇಶ ಆ್ಯಂಡ್ ಆಪ್ಷನ್ ಡಿ ಇರಾನ್ ದೇಶ. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂತ ತಿಳಿದುಕೊಳ್ಳೋಣ. ಆ್ಯಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಫಿಜಿ ದೇಶ. ದ ಫೋರ್ತ್ ಕ್ವೆಶನ್, 2024 ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸದಿರಲು ಯಾವ ದೇಶಗಳಿಗೆ ನಿಷೇಧಿಸಲಾಗಿದೆ? ಆ್ಯಂಡ್ ಆನ್ಸರ್ಸ್ ಆರ್: ಆಪ್ಷನ್ ಎ ರಷ್ಯಾ ಆ್ಯಂಡ್ ಬೆಲಾರಸ್, ಆಪ್ಷನ್ ಬಿ ಚೈನಾ ಆ್ಯಂಡ್ ಜಪಾನ್, ಆಪ್ಷನ್ ಸಿ ಅಮೆರಿಕ ಆ್ಯಂಡ್ ಬಾಂಗ್ಲಾದೇಶ್ ಆ್ಯಂಡ್ ಆಪ್ಷನ್ ಡಿ ಶ್ರೀಲಂಕಾ ಆ್ಯಂಡ್ ಪಾಕಿಸ್ತಾನ್. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂತ ತಿಳಿದುಕೊಳ್ಳೋಣ. ಆ್ಯಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಆ್ಯಂಡ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ರಷ್ಯಾ ಆ್ಯಂಡ್ ಬೆಲಾರಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಮತ್ತು ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮತ್ತು ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು. ಸೈನಿಂಗ್ ಆಫ್.